ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಬಂದುಬಿಟ್ಟು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಆಗಿರುತ್ತೆ. ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡು ಕೆಲಸ ಅನ್ನೋದು ಮಾಡ್ಬೋದು. ನಿಮ್ಮದು ಗ್ರ್ಯಾಜುಯೇಷನ್ ಆಗಿಲ್ಲ ಅಂದರೂ ಪರವಾಗಿಲ್ಲ ಸ್ನೇಹಿತರೆ, ಓನ್ಲಿ ಜಸ್ಟ್ PUC ಆಗಿದ್ರೂ ಪರವಾಗಿಲ್ಲ ಅಂತೆ ಕಂಪ್ನಿ ಅವರೇ ಫ್ರೀ ಟ್ರೈನಿಂಗ್ ಕೊಟ್ಟು ಈ ಜಾಬ್ ಅನ್ನೋದು ನಿಮಗೆ ಆಫರ್ ಮಾಡ್ತಿದ್ದಾರೆ. ಮತ್ತು ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಬೋದಂತೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇವರ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ತಡ ಮಾಡದೆ ಜಾಬ್ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ, ನೋಡ್ಕೊಬನ್ನಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಹಾಕಿ, ಇಮಿಡಿಯೇಟ್ ರಿಪ್ಲೈ ಅನ್ನೋದು ಕೊಡ್ತೀನಿ. ಓಕೆ ಗೈಸ್, ಇದು ಬಂದುಬಿಟ್ಟು ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಅವರು ಬಿಟ್ಟಿರೋ ಜಾಬ್ ಅಂತಲೇ ಹೇಳ್ಬೋದು. ಕಂಪನಿ ಹೆಸರು ಬಂದುಬಿಟ್ಟು ಟೆಕ್ ಮಹೀಂದ್ರ ಅಂತ. ಈ ಕಂಪ್ನಿ ಬಗ್ಗೆ ಎಲ್ಲರೂ ಕೇಳೇ ಇರ್ತೀರಾ ಅನ್ಕೋತೀನಿ, ಯಾಕಂದರೆ ಫೇಮಸ್ ಕಂಪ್ನಿ ಅಂತಲೇ ಹೇಳ್ಬೋದು. ಇವರು ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಅನ್ನೋದು ಕೊಡ್ತಿದ್ದಾರೆ. ಆಟ್ ವ್ಯಾಕೆನ್ಸಿ ಫಾರ್ ವಾಯ್ಸ್ ವರ್ಕ್ ಫ್ರಮ್ ಹೋಮ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಔಟ್. ಕಂಪನಿ ಹೆಸರು ಬಂದುಬಿಟ್ಟು ಟೆಕ್ ಮಹೀಂದ್ರ ಅಂತೆ. ಈ ಜಾಬ್ ಅನ್ನೋದು ಜಸ್ಟ್ ಅವರ್ಸ್ ಬ್ಯಾಕ್ ವ್ಯಾಕೆನ್ಸಿ ಅನ್ನೋದು ಪೋಸ್ಟ್ ಮಾಡಿದ್ದಾರೆ. ಪೋಸ್ಟೆಡ್ ಓನ್ಲಿ ಫ್ಯೂ ಅವರ್ಸ್ ಎಗೋ ಅಂತೆ. ಆಲ್ರೆಡಿ 100+ ಅಪ್ಲಿಕ್ಯಾನ್ಸ್ ಈ ಜಾಬ್ಗೆ ಅಪ್ಲೈ ಮಾಡಿದ್ದಾರೆ ಅಂತ ಇಲ್ಲಿ ಮಾಹಿತಿ ಅನ್ನೋದು ಕೊಟ್ಟಿದ್ದಾರೆ. ಜಾಬ್ ಹೈಲೈಟ್ಸಲ್ಲಿ ನೀವು ಚೆಕ್ ಮಾಡಿದ್ರೆ ಮಿನಿಮಮ್ HS ವಿತ್ ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಷನ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ವಿತೌಟ್ ಮೇಜರ್ MTI, ಟೈಪಿಂಗ್ ಸ್ಪೀಡ್ 30 ವರ್ಕ್ಸ್ ಪರ್ ಮಿನಿಟ್ ವಿತ್ 90% ಅಕ್ಯುರಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆ ಕರೆಕ್ಟಾಗಿ ವರ್ಬಲ್ ಕಮ್ಯುನಿಕೇಷನ್ ಅನ್ನೋದು ಬರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಕ್ಸಲೆಂಟಾಗಿ ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ಅನ್ನೋದು ಬರಬೇಕು ಅಂತ ಕೊಟ್ಟಿದ್ದಾರೆ. ಮತ್ತು ಟೈಪಿಂಗ್ ಸ್ಪೀಡ್ ಸಹ ಅಷ್ಟೇ, ನಿಮ್ಮದು 30 ವರ್ಡ್ಸ್ ಅನ್ನೋದು ನೀವು ಪರ್ ಮಿನಿಟ್ ಅನ್ನೋದು ಟೈಪ್ ಮಾಡಬೇಕಾಗಿರುತ್ತಂತೆ. ಜಾಬ್ ಈ ರೋಲ್ ಏನಾಗಿರುತ್ತೆ ಅಂದರೆ, ವರ್ಕ್ ಏನಾಗಿರುತ್ತೆ ಅಂದರೆ, ರಿಸಾಲ್ವ್ ಕಸ್ಟಮರ್ ಕ್ವೈರೀಸ್ ವಿಯಾ ವಾಯ್ಸ್ ಕಾಲ್ಸ್ ಇನ್ ಎ ರೊಟೇಷನಲ್ ಶಿಫ್ಟ್ ವಿತ್ 9 hours ವರ್ಕ್ ಆ್ಯಂಡ್ 1 hour ಬ್ರೇಕ್ ಅಂತ ಕೊಟ್ಟಿದ್ದಾರೆ. ಕಸ್ಟಮರ್ಸು ಏನಾದರೂ ಡೌಟ್ಸ್ ಇದ್ದರೆ ಕಾಲ್ಸ್ ಮಾಡ್ತಾರೆ ನಿಮಗೆ. ಆ ಕಾಲ್ಸ್ನ ರಿಸೀವ್ ಮಾಡಿ ನೀವು ಆ ಕ್ವೈರೀಸ್ನ, ಆ ಡೌಟ್ಸ್ನ ನೀವು ರಿಸಾಲ್ವ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ನಿಮಗೆ ಟೋಟಲ್ 9 hours ವರ್ಕ್ ಇರುತ್ತಂತೆ. ಓನ್ಲಿ 1 hour ನಿಮಗೆ ಬ್ರೇಕ್ ಅನ್ನೋದು ಸಿಗುತ್ತಂತೆ. ಟೋಟಲಾಗಿ ನಿಮಗೆ 100 ವ್ಯಾಕೆನ್ಸೀಸ್ ಅನ್ನೋದು ಬಿಟ್ಟಿದ್ದಾರೆ. ಮತ್ತು ಸ್ಯಾಲ್ರಿ ನೋಡಿದ್ರೆ ನಾವು 1.5 to 2 lakhs per annum ಅನ್ನೋದು ನೀವು ದುಡ್ಕೋಬೋದು ಸ್ನೇಹಿತರೆ. ಈ ಆಫೀಸ್ ಬಂದುಬಿಟ್ಟು ಕೋಲ್ಕತ್ತಾಲ್ಲಿ ಲೊಕೇಟ್ ಆಗಿರೋದಂತೆ. ಮತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಆಗಿರುತ್ತೆ. ನಿಮಗೇನಾದರೂ ಲೈಕ್ ಕಸ್ಟಮರ್ ಸಪೋರ್ಟ್, ಡೊಮೆಸ್ಟಿಕ್ ವಾಯ್ಸ್ ಪ್ರೊಸೆಸ್, ಡೊಮೆಸ್ಟಿಕ್ BPO, ರಿಮೋಟ್ ವಾಯ್ಸ್ ಪ್ರೊಸೆಸ್ ಬಗ್ಗೆ ಏನಾದರೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದರೆ ಅಡ್ವಾಂಟೇಜ್ ಅಂತ ಹೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾವುದೇ ರೀತಿ ಸ್ಕಿಲ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಯಾಕಂದರೆ ಫ್ರೆಷರ್ಸ್ಗೆ ಇವರು ಹೈರ್ ಮಾಡ್ತಿದ್ದಾರೆ. ಓಕೆ, ಜಾಬ್ ಹೈಲೈಟ್ಸ್ ಅದೇ ಆಗಿರುತ್ತೆ. ಜಾಬ್ ಡಿಸ್ಕ್ರಿಪ್ಷನಲ್ಲಿ ಸಹ ಅದೇ ಸೇಮ್ ಇರುತ್ತೆ ಸ್ನೇಹಿತರೆ. ವಿ ಆರ್ ಕರೆಂಟ್ಲಿ ಹ್ಯಾವಿಂಗ್ ಓಪನಿಂಗ್ಸ್ ನಾವು ವಾಯ್ಸ್ ಪ್ರೊಸೆಸ್ 100% ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತಂತೆ. ನೆಕ್ಸ್ಟ್ ಇಲ್ಲಿ ಅವರು ನಂಬರ್ ಸಹ ಪ್ರೊವೈಡ್ ಮಾಡಿದ್ದಾರೆ, HR ನಂಬರು. ಆ ನಂಬರ್ಗೆ ನೀವು ರೆಸ್ಯೂಮ್ನ ಕಳಿಸಿ ಸ್ನೇಹಿತರೆ. ರೆಸ್ಯೂಮ್ ಆದರೂ ಕಳಿಸಿ, ಇಲ್ಲಾಂದರೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಇರುತ್ತಲ್ಲ ಅಲ್ಲಾದರೂ ಅಪ್ಲೈ ಮಾಡಿ, ಇಲ್ಲ ಡೈರೆಕ್ಟ್ ನಂಬರ್ ಅನ್ನೋದು ಶೇರ್ ಮಾಡಿದ್ದಾರೆ. ನೀವು ಸ್ಕ್ರೀನ್ಶಾಟ್ ತೊಗೊಂಡು ಆ ನಂಬರ್ಗೆ ಕಾಲ್ ಮಾಡಬೇಡಿ, ರೆಸ್ಯೂಮ್ ಅನ್ನೋದು ಶೇರ್ ಮಾಡಿ. ಓಕೆನಾ. ಜಾಬ್ ಪ್ರೊಫೈಲ್ ನೋಡಿದ್ರೆ ಸೇಮ್ ಆಗಿರುತ್ತೆ. ಹ್ಯಾವ್ ಟು ರಿಸಾಲ್ವ್ ಕಸ್ಟಮರ್ಸ್ ಕ್ವೈರೀಸ್ ವಾಯ್ಸ್ ಕಾಲ್ ಅಂತ. ಓಕೆ, ಈ ಕಂಪ್ನಿಯವರು ಯಾವುದೇ ರೀತಿ ಲ್ಯಾಪ್ಟಾಪ್ ಅನ್ನೋದು ಪ್ರೊವೈಡ್ ಮಾಡ್ತಿಲ್ಲ. ನಿಮ್ಮದೇ ಓನ್ ಲ್ಯಾಪ್ಟಾಪ್ ಅನ್ನೋದು ಆಗಿರಬೇಕು ಅಂತ ಸ್ನೇಹಿತರೆ. ನೆಕ್ಸ್ಟು ಮ್ಯಾಂಡೇಟರಿಯಲ್ಲಿ ನಾವು ಚೆಕ್ ಮಾಡಿದ್ರೆ ಬೋತ್ ಫ್ರೆಷರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಕ್ಯಾನ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಮತ್ತು ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಷನ್ ಅನ್ನೋದು ಇರಬೇಕಂತೆ. ಬೋತ್ ಇಂಗ್ಲೀಷ್ ಆ್ಯಂಡ್ ಹಿಂದಿ 2 ಲ್ಯಾಂಗ್ವೇಜಸಲ್ಲಿ ನಿಮಗೆ ಎಕ್ಸಲೆಂಟ್ ಆಗಿರುವಂತಹ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಟೋಟಲ್ ಬಂದುಬಿಟ್ಟು ಇದು 9 hours ವರ್ಕ್ ಆಗಿರುತ್ತೆ, 1 hour ಬ್ರೇಕ್ ಅನ್ನೋದು ಇರುತ್ತಂತೆ. ಮತ್ತು 3 monthsವರೆಗೂ ನಿಮಗೆ ಯಾವುದೇ ಲೀವ್ ಅನ್ನೋದು ಸಿಗೋಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಇದು ಓನ್ಲಿ 5 days ವರ್ಕಿಂಗ್, 2 days ನಿಮಗೆ ಲೀವ್ ಅನ್ನೋದು ಸಿಗುತ್ತೆ. ಟೈಪಿಂಗ್ ಸ್ಪೀಡ್ ಅನ್ನೋದು ಮೈನ್ ಇಂಪಾರ್ಟೆಂಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇಂಟರ್ವ್ಯೂ ಟೆಸ್ಟು ಅಷ್ಟೇ ನಿಮಗೆ 4 ಟೆಸ್ಟ್ ಇರುತ್ತೆ. ಲೈಕ್ HR ರೌಂಡ್ ಒಂದು, ಟೈಪಿಂಗ್ ಟೆಸ್ಟ್ ಒಂದು, ಜನರಲ್ ಚೆಕ್ ಒಂದು, ಕ್ಲೈಂಟ್ ರೌಂಡ್ ವೀಡಿಯೋ ಕಾಲ್ ಒಂದು ಕೊಟ್ಟಿರ್ತಾರಂತೆ. ಪೇ ಔಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ 15K ಅಂದರೆ 15,000ವರೆಗೂ ನೀವು ದುಡ್ಕೋಬೋದು.
ಡಾಕ್ಯುಮೆಂಟ್ಸಲ್ಲಿ ಎಜುಕೇಷನ್ ಮಾರ್ಕ್ಸ್ ಕಾರ್ಡ್ ಅನ್ನೋದು ಬೇಕಂತೆ, ಆಫರ್ ಲೆಟರ್ ಅಂತ ಎಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೀವೆಲ್ಲ ಈಸಿ ಇದೆ ಅಪ್ಲಿಕೇಶನ್ನು, ಸಿಂಪಲ್ಲಾಗಿ ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಹಾಕಿರಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ. ಜಾಬ್ ಬಂದುಬಿಟ್ಟಿದ್ದು BPO ಜಾಬ್ ಆಗಿರುತ್ತೆ. ಅಬೌಟ್ ಕಂಪನಿ ಅಂತ ಇಲ್ಲಿ ಅವರು ಕ್ಲಿಯರಾಗಿ ಕಂಪ್ನಿ ಬಗ್ಗೆ ಮಾಹಿತಿ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇವರ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಕೋಲ್ಕತ್ತಾ ಅಲ್ಲಿ ಇರೋದಂತೆ, ಪುಣೆಯಲ್ಲಿ. ಇಲ್ಲಿ ಕರೆಕ್ಟಾಗಿ ಕ್ಲೀನಾಗಿ ಅವ್ರ ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ, ನಿಮಗೆ ಬೇಕು ಅಂದರೆ ಚೆಕ್ ಮಾಡ್ಕೋಬೋದು. ಓಕೆನಾ. ಮತ್ತು ರಿವ್ಯೂಸ್ ಸಹ ಅಷ್ಟೇ 43,000 ಎಂಪ್ಲಾಯೀಸ್ ಅನ್ನೋದು ರಿವ್ಯೂ ಕೊಟ್ಟಿದ್ದಾರೆ. ರಿವ್ಯೂಸ್ ಸಹ ಪರವಾಗಿಲ್ಲ, ಚೆನ್ನಾಗೇ ಇದೆ ಸ್ನೇಹಿತರೆ. ಬೆನಿಫಿಟ್ಸು ಅಷ್ಟೇ, ತುಂಬ ಬೆನಿಫಿಟ್ಸ್ ಅನ್ನೋದು ಇದೆ. ಮತ್ತು ಸ್ಯಾಲ್ರಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಫ್ರೆಷರ್ಸ್ಗೆ ಬೆಸ್ಟ್ ಸ್ಯಾಲ್ರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾರು ಮಿಸ್ ಮಾಡ್ಕೊಳ್ಬೇಡಿ, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಗೈಸ್. ಮತ್ತು ನಂಬರ್ ಕೊಟ್ಟಿದ್ದೀನಲ್ಲ, ಆ ನಂಬರ್ಗೆ ನೀವು ಅಪ್ಡೇಟೆಡ್ ರೆಸ್ಯೂಮ್ನ ಕಳಿಸಿ. ನೀವು ಯಾವಾಗ ಅಪ್ಡೇಟ್ ರೆಸ್ಯೂಮ್ ಕಳಿಸ್ತೀರೋ ಆವಾಗೇ ನಿಮಗೆ HR ಅನ್ನೋದು ಕಾಲ್ ಮಾಡ್ತಾರೆ, ಶಾರ್ಟ್ ಲಿಸ್ಟ್ ಮಾಡಿ ಕಳಿಸ್ತಾರೆ. ಸೊ ರೆಸ್ಯೂಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡಿಕೊಂಡು ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬಾಯ್ ಗೈಸ್.